ನಮಸ್ತೆ, ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಪಿ ಮಾದೇಪುರದಲ್ಲಿ. ಇದು ಈ ತರ ಕಟ್ಟಿದಿರಲ್ಲ, ಮಕ್ಳಿಗೆ ಏನು ಅರ್ಥ ಆಗಲಿ ಅಂತ ಕಟ್ಟಿದ್ದೀರಾ ನೀವು? ಇದು ನಮ್ಮ ನಲಿಕಲಿನಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೋಡ್ತಾ ಇದ್ರಲ್ಲ ಮ್ಯೂಸಿಕಲ್ ಚೇರ್. ಇನ್ನು ಲಾಸ್ಟ್ ರೌಂಡ್ ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ, ಮಹಿಳೆ ಮತ್ತು ಪುರುಷ ಇದ್ದಾರೆ. ಹಾಗೆ ಈ ನಮ್ಮ 2024-25ನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಪಿ ಮಾದೇಪುರ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಹಾಗೂ ನಮ್ಮ ಶಾಲೆಯ STMC ಅಧ್ಯಕ್ಷರು, ಸದಸ್ಯರು, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಆಗ ಸರ್ವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದುವರೆಗೂ ನಿಮ್ಮೆಲ್ಲರನ್ನ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರನ್ನ, ಹಾಗೆ 3 ಪಗಡಲ ಬಂಡೆ, ಪರಶುರಾಂಪುರ, ದೊಡ್ಡಚಲ್ಲೂರು ಕ್ಲಸ್ಟರ್ ವ್ಯಾಪ್ತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರರನ್ನ, ಹಾಗೆ ಪಿ ಮಾದೇಪುರ ಕ್ಲಸ್ಟರ್ ವ್ಯಾಪ್ತಿಯಿಂದ 2 ಪಂಚಾಯಿತಿ ವ್ಯಾಪ್ತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ತೀರ್ಪುಗಾರ ಶಿಕ್ಷಕರು, ಹಾಗೆ ನೋಡಲ್ ಶಿಕ್ಷಕರು, ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದಿರತಕ್ಕಂಥ ಪೋಷಕ ವರ್ಗಕ್ಕೆ ಸ್ವಾಗತವನ್ನು ಕೋರಿದಂತಹ ಈ ಶಾಲೆಯ ಬಹಳ ಆಕ್ಟಿವ್ ಶಿಕ್ಷಕರಾಗಿರ್ತಕ್ಕಂಥ, ಜೊತೆಗೆ ನಿನ್ನೆಯಿಂದ ಶ್ರಮಪಟ್ಟು ಒಂದಷ್ಟು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಟ್ಟಂತಹ ಈ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಸರ್ ಅವರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಭೆಗೆ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪಿ ಗೌರಿಪುರ ಶಾಲೆಯ ಹಳೆ ವಿದ್ಯಾರ್ಥಿ ವಿಜಯ್ ಕುಮಾರ್ ಅಂತ ಅವರ ಸದಸ್ಯರು ಮತ್ತು ಅವರ ಸ್ನೇಹಿತರು ಒಂದು ಯೂಟ್ಯೂಬ್ ಚಾನಲ್ ಅನ್ನ ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಲ್ಲಿ ಒಂದಷ್ಟು ಬಿತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಬಂದಿದ್ದಾರೆ. ಆ ವಿಜಯ್ ಕುಮಾರ್ ಮತ್ತು ಅವರ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಸಭೆಗೆ ನಾನು ಕೋರ್ತಾ ಇದ್ದೇನೆ. ಹಾಗೆ ಈಗಾಗಲೇ ತಿಳಿಸಿದಂತೆ ಒಂದು ಸೆಲ್ಫಿ ಕಾರ್ನರ್ ಅನ್ನ ನಮ್ಮ ಈ ಶಾಲೆಯ ನಮ್ಮ ಏನು ಪದ್ಮ ಮೇಡಮ್ ಹಾಗೂ ಸಹನಮ್ಮ ಹಾಗೂ ಮತ್ತೆ ವೀರಮ್ಮ ಮೇಡಮ್ ಅವರಿನ್ನ ಉಳ್ಳಕಲ ಮೇಡಮ್ ರವರು ಒಂದು ಕಲಿಕಾ ಹಬ್ಬಕ್ಕೆ ಒಂದು ಉದ್ಘಾಟನೆ ಮಾಡೋದಕ್ಕೆ ಇದು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರ ಒಂದು ಬುದ್ಧಿಮತ್ತೆ ಅನುಸಾರವಾಗಿ ಆಮೇಲೆ ನಮಗೆಲ್ಲ ಒಂದು ನೋಟಿಸ್ ಅನ್ನು ಈಗ ಹಾಕೊಂಡಿದ್ವಿ ಕಲಿಕಾ ಹಬ್ಬ ಅಂತ, ಅದನ್ನೆಲ್ಲ ಸಲ್ತಕ್ಕಂಥದ್ದು ನಮ್ಮ AT ಚಂದ್ರಕಲಾ ಮೇಡಮ್ ಪಿ ಗೌರಿಪುರ ಅವರಿಗೆ. ಆ ಉದ್ಘಾಟನೆಗೂ ಒಂದು ಸಣ್ಣ ಅವರ ಇದನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಉದ್ಘಾಟನೆ ಮಾಡ್ಬೇಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರನ್ನ ಕೋರ್ತಾ, ಹಾಗೆ ಈ ಸೆಲ್ಫಿ ಕಾರ್ನರು ಮತ್ತೆ ಏನ್ ನಮ್ಗೆಲ್ಲ ಬ್ಯಾಡ್ಜ್ ಅನ್ನ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮತಿ AT ಚಂದ್ರಕಲಾ ಮೇಡಮ್ ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಆ ಸೆಲ್ಫಿ ಕಾರ್ನರ್ ಅನ್ನ ಉದ್ಘಾಟನೆ ಮಾಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅತ್ಯಂತ ಉತ್ತಮವಾಗಿ ಉದ್ಘಾಟನೆಯ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ, ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಪಿ ಮಾದೇಪುರದಲ್ಲಿ. ವಿದ್ಯಾರ್ಥಿಗಳ ಹೆಸರು ಇದೆಯಲ್ಲ, ಅಲ್ಲಿ ನೀವು ಇಟ್ಟಿದ್ದೀರಾ. ಮೊದಲನೇ ಹೆಸರು, ಎರಡನೇ ಹೆಸರು ನೀವು ಮತ್ತೆ ಮುಂದ್ಗಡೆ ತರಗತಿಯನ್ನ ಬರೀರಿ. ಅಲ್ಲಿ ನಾವು ಶಾಲೆ ಹೆಸರು ನಾವೇ ಬರೆದಿದ್ದೀವಿ ಆಗ್ಲೇ, ಅರ್ಥ ಆಯ್ತಾ? ನಂತರ ಇಲ್ಲಿ ಪ್ರಶ್ನೆಗಳಿಗೆ ಕೆಲವೊಂದು ಪ್ರಶ್ನೆಗಳಲ್ಲಿ ಲೈನ್ ಅನ್ನ ಜಾಗವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವ್ಯಾಕರಣಾಂಶ ತಪ್ಪಿಲ್ಲದಂಗೆ ನೀವು ಉತ್ತರ ಬರೀಬೇಕು. ಕೆಲವೊಂದಕ್ಕೆ ಸರಿಯೇ ತಪ್ಪೆ ಅಂತ ಇದೆ. ನೀವು ರೈಟರು, ಸರಿ ಇದ್ರೆ ರೈಟ್, ತಪ್ಪಿದ್ರೆ ಇಂಟು, ಗೊತ್ತಿದೆಯಲ್ಲ? ಅಥವಾ ಬರೆಯೋರಿದ್ರೆ ಸರಿ ಅಥವಾ ತಪ್ಪು ಅದನ್ನು ಕೂಡ ಬರೀಬಹುದು. ಇದು ಈ ತರ ಕಟ್ಟಿದಿರಲ್ಲ, ಮಕ್ಳಿಗೆ ಏನು ಅರ್ಥ ಆಗಲಿ ಅಂತ ಕಟ್ಟಿದ್ದೀರಾ ನೀವು? ಇದು ನಮ್ಮ ನಲಿಕಲಿನಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಲಿಕಲಿ ಚಪ್ರ ಅಂತ ಮಾಡ್ತೀವಿ. ಈ ನಲಿಕಲಿ ಚಪ್ರದಲ್ಲಿ ಮಕ್ಕಳು ಮಾಡಿದಂತ ಕ್ರಾಫ್ಟ್ ಚಟುವಟಿಕೆ ಒಂದು ಕಾರ್ಡ್ಸ್ ಅನ್ನ ನಾವು ಇಲ್ಲಿ ನೇತಾಕ್ತೀವಿ. ಅಂದ್ರೆ ಮಗು ಏನ್ ಚಟುವಟಿಕೆನ ಮಾಡಿದ್ರೆ ಆ ಮಗುವಿನ ಕಾರ್ಡನ್ನ ಹೆಸರು ಬರೆದು ನೇತಾಕ್ತೀವಿ. ಆಗಾಗ ಮಗು ಏನ್ ಮಾಡುತ್ತೆ ನೋಡ್ತಾ ಇರೋದ್ರಿಂದ ಮಗುಗೆ ತುಂಬಾ ಆಸಕ್ತಿ ಆಗುತ್ತೆ, ನನ್ ಕಾರ್ಡ್ ಇದೆ. ಹಾಗಾಗಿ ಎಲ್ಲಾ ಮಕ್ಕಳು ಏನ್ ಕಲಿಕೆನಲ್ಲಿ ಹಿಂದಿರೋ ಮಕ್ಕಳು ಸಮೇತ ಅಂತಹ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಲಿಕಲಿ ಅನ್ನೋದೊಂದು ತುಂಬಾ ಒಳ್ಳೆಯ ಒಂದು ಬೋಧನಾ ಕಲಿಕಾ ವಿಧಾನ ಅಂತ ಹೇಳ್ಬೋದು. ಎಲ್ಲ ಮಕ್ಕಳು ಎಂತ ಕಲಿಕೆಯಲ್ಲಿ ತುಂಬಾ ಹಿಂದುಳಿದಿರುವಂತ ಮಗುನು ಸಮೇತ 3ನೇ ಕ್ಲಾಸ್ ಮುಗಿಸಿ ಹೋಗೋಷ್ಟೊತ್ತಿಗೆ ಕಲಿಕೆನಲ್ಲಿ ತೊಡಗೋದಕ್ಕೆ ಸಾಧ್ಯ ಆದೇ ಆಗುತ್ತೆ. ಉತ್ತಮವಾದಂಥ ವಿಧಾನ. ಓಕೆ, ಥ್ಯಾಂಕ್ ಯು ಮೇಡಮ್. ಇಂಗ್ಲೀಷ್ ಮೀಡಿಯಮ್ಗೂ ಕನ್ನಡ ಮೀಡಿಯಮ್ಗೂ ಏನು ವ್ಯತ್ಯಾಸ ಇದೆ ನಿಮಗೆ ಗೊತ್ತಿರಂಗೆ?
ನಾವು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ನಾವು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅಂದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಸಮೇತ ಇಂಗ್ಲಿಷ್ ಮೀಡಿಯಂ ಇದೆ. ಅಂದ್ರೆ ಈಗ ನಮ್ಮ ನಲಿಕಲಿ ಕಾರ್ಡನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡು ನಾವು ಟೀಚ್ ಮಾಡ್ತಾ ಇದ್ವೋ ಕನ್ನಡ ಮತ್ತೆ ಗಣಿತ ಪರಿಸರ ಅಧ್ಯಯನ, ಅದೇ ತರ ಇಂಗ್ಲಿಷ್ ಅಲ್ಲೂ ಸಮೇತ ಕಾರ್ಡ್ಸ್ ಬಂದಿದೆ. ಈ ಒಂದು ಇಂಗ್ಲಿಷ್ ಕಾರ್ಡ್ ತುಂಬಾ ಎಫೆಕ್ಟಿವ್ ಆಗಿದೆ. ತುಂಬಾ ಮಕ್ಕಳು ಈಸಿಯಾಗಿ ಕಲಿತಾ ಹೋಗ್ತಾರೆ. ಆ ವಿಧಾನವನ್ನ ಅಳವಡಿಸ್ಕೊಂಡು ನಾವು ಏನು ಸೌಂಡ್ಸ್ ಅನ್ನ ಹೇಳ್ಕೊಂಡು ಮಕ್ಕಳಿಗೆ ಕಲಿಸ್ತಾ ಇದ್ವಿ, ಆ ಒಂದು ಮೆಥಡ್ ಅನ್ನ ನಾವು ಫಾಲೋ ಮಾಡಿ ಮಕ್ಕಳಿಗೆ ಕಲಿಸಿದ್ರೆ ಆದ್ರೆ ನಿಜವಾಗ್ಲೂ ಎಂತ ಕಠಿಣವಾದಂತ ಒಂದು ಇಂಗ್ಲಿಷ್ ಅನ್ನ ಆದ್ರೂ ಸಮೇತ ಮಗು ಓದೋದಕ್ಕೆ ತುಂಬಾ ಚೆನ್ನಾಗಿ ಕಲಿಯುತ್ತೆ ಮತ್ತೆ ಓದುತ್ತೆ. ಇಂಗ್ಲಿಷ್ ಅಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಇಂಗ್ಲಿಷ್ ಅಂದ್ರೆ ತುಂಬಾ ಕಷ್ಟ, ಇಂಗ್ಲಿಷ್ ಮೀಡಿಯಮೇ ಹೋಗ್ಬೇಕು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಗೌರ್ಮೆಂಟ್ ಶಾಲೆನಲ್ಲಿ ಇರುವಂತ ಫೆಸಿಲಿಟೀಸು ಇಂಗ್ಲಿಷಿಗೆ ಕೊಟ್ಟಂತ ಒಂದು ಪ್ರಾಧಾನ್ಯತೆ ಕಾನ್ವೆಂಟ್ ಅಲ್ಲಿ ಸಿಗ್ತಾ ಇಲ್ಲ. ಅದು ಪೋಷಕರಿಗೆ ಮತ್ತೆ ಪೇರೆಂಟ್ಸಿಗೆ ಅರ್ಥ ಆಯ್ತು ಅಂದ್ರೆ ಎಲ್ಲರೂ ಕಾನ್ವೆಂಟ್ ಅನ್ನ ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಬರ್ತಾರೆ. ನಿಜ ಅದು ಬರೋದು ಸಮಯ ಏನು ದೂರ ಇಲ್ಲ. ಇನ್ನು 2-3 ವರ್ಷದೊಳಗೆ ಎಲ್ಲ ಕಾನ್ವೆಂಟ್ ಶಾಲೆ ಮಕ್ಕಳು ನಮ್ಮ ಗೌರ್ಮೆಂಟ್ ಶಾಲೆಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಅದನ್ನ ನಾವೆಲ್ಲ ಕಾಯ್ತಾ ಇರಬೇಕು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ನಮ್ಮ ಟೀಚರ್ ಹೇಳಿದಂತಹ ಮಾತು. ಎಷ್ಟು ಅಚ್ಚುಕಟ್ಟಾಗಿ ಕೆಲವೊಂದು ಸೆಂಟೆನ್ಸ್ಗಳು ಎಷ್ಟು ನೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಅಂದರೆ ಅದನ್ನು ತಂದೆ ತಾಯಿಗಳು ತುಂಬ ಅರ್ಥ ಮಾಡ್ಕೊಬೇಕು. ನಿಮ್ಮ ಮಕ್ಕಳು ಕಲಿಬೇಕು ಅಂತಂದರೆ ಇಂಗ್ಲೀಷ್ ಮೀಡಿಯಮ್ಮೇ ಕಲಿಬೇಕಂತಂದೇನಿಲ್ಲ, ಕನ್ನಡ ಮೀಡಿಯಮಲ್ಲೂ ಪ್ರತಿಯೊಂದು ವಿಚಾರನೂ ಕಲಿಸ್ತಾರೆ. ನೀವು ಆದಷ್ಟು ನಿಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಮ್ಗೆ ಸೇರಿಸ್ತೀರಿ. ರೂಮ್ ನಂಬರ್ 1 ಗಟ್ಟಿ ಓದು. ಮಕ್ಕಳು ಯಾವ ಥರ ಗಟ್ಟಿಯಾಗಿ ಓದ್ತಾರೆ ಅನ್ನೋದಕ್ಕೆ ಒಂದು ರೂಮ್, ಈ ರೂಮಲ್ಲಿ ಯಾವ ಥರ ಓದ್ತಾರೆ ಅನ್ನೋದಕ್ಕೆ ನೋಡೋಣ ಬನ್ನಿ. ಫಸ್ಟ್ ಇದು ಓದ್ಕೋಬೇಕು. ಆರ್ಮನ್ ಕಪ್ಪೆ, ಹೆಬ್ಬಾವು, ದಬ್ಬಾಳಿಕೆ, ತೊಬ್ಬೆ, ಅತ್ಯಂತ, ಕಟ್ಟೆಚ್ಚರ, ಮುಳ್ಳು, ಕಣ್ಣೀರು, ಒಕ್ಕಲನ್ನು. ನಕ್ಕವನು ಅತ್ತವನು ಬಿದ್ದ. ಇಂದು ಬೆಳಿಗ್ಗೆ ಕೋಳಿ ಕೂಗಿತು. ಓಹೋ, ಆ ಕಟ್ಟಡ ಎಷ್ಟೊಂದು ಭವ್ಯವಾಗಿದೆ. ಭವ್ಯ, ಕಾವ್ಯ, ಶರಣ್ಯ ಮೂವರು ಸಹಪಾಠಿಗಳು ಶಾಲೆಗೆ ಒಟ್ಟಿಗೆ ಹೋಗಿ ಬರುತ್ತಿದ್ದರು. ಕಾವ್ಯ ಯಾವಾಗಲೂ ಭವ್ಯಳನ್ನೇ ಅನುಕರಿಸುತ್ತಿದ್ದಳು. ಆದರೆ ಶರಣ್ಯ ಸ್ವಂತ ಬುದ್ಧಿಯಿಂದ ಯೋಚಿಸಿ ಕೆಲಸ ಮಾಡುತ್ತಿದ್ದಳು. ಹೀಗಿದ್ದರೂ ಮೂವರು ಒಳ್ಳೆಯ ಗೆಳತಿಯರೇ. ಒಂದು ದಿನ ಮೂವರು ಶಾಲೆಯಿಂದ ಬರುವಾಗ ದಾರಿಯಲ್ಲಿ ಅಡ್ಡವಾಗಿ ಒಂದು ಮುಳ್ಳಿನ ಗಿಡ ಬಿದ್ದಿತ್ತು. ಭವ್ಯ ಮುಳ್ಳಿನ ಗಿಡವನ್ನು ಚಂಗನೆ ಹಾರಿ ಮುಂದೆ ಬಂದಳು. ಕಾವ್ಯ ಭವ್ಯಳನ್ನೇ ಅನುಸರಿಸಿ ಮುಳ್ಳಿನ ಗಿಡವನ್ನು ದಾಟಿದಳು. ಆದರೆ ಶರಣ್ಯ, ಅರೇ, ಈ ಮುಳ್ಳಿನ ಗಿಡದಿಂದ ಈ ದಾರಿಯಲ್ಲಿ ನಡೆಯುವವರೆಲ್ಲರಿಗೂ ತೊಂದರೆ ಎಂದು ಯೋಚಿಸಿ ಆ ಮುಳ್ಳಿನ ಗಿಡವನ್ನು ಕಷ್ಟಪಟ್ಟು ಎತ್ತಿ ರಸ್ತೆಯ ಪಕ್ಕದಲ್ಲಿದ್ದ ಕಸದ ಬುಟ್ಟಿಗೆ ಹಾಕಿದಳು. ಕೊಠಡಿ ನಂಬರ್ 3 ಕೈ ಬರಹ ಯಾವ ರೀತಿಯಲ್ಲಿ ಮಕ್ಕಳು ಬರೀತಾರೆ ಅನ್ನೋದಕ್ಕೆ ಇಲ್ಲಿ ನೋಡೋಣ ಬನ್ನಿ. ಎಷ್ಟು ನೀಟಾಗಿ ಕೈ ಬರವಣಿಗೆಯಲ್ಲಿ ಎಷ್ಟು ಮಕ್ಕಳು ನೀಟಾಗಿ ಆರಾಮ್ಸಾಗಿ ಬರೀರೋ. ನಾನೇನು ಮಾಡಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಹ್ಯಾಂಡ್ ರೈಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೈ ಬರಹದಲ್ಲಿ. ಬರೆಯೋ ಇಲ್ಲಿ ಹೇಗೆ ಬರೀತಾ ಇದ್ದಾರೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಷರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳು ಕಲಿಬೇಕಂದ್ರೆ ಪ್ರತಿಯೊಂದು ವಿಚಾರನೂ ಕಲಿಬೇಕಾಗಿರುತ್ತೆ. ಈ ಥರ ಓಕೆ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಇಲ್ಲಿ ಹುಡುಗರು ಇರೋದಕ್ಕಿಂತ ಹೆಚ್ಚಿನಾಗಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಜಾಗದಲ್ಲಿ ಎಷ್ಟು ನೀಟಾಗಿ ಬರೀತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ಕನ್ನಡ ಅಕ್ಷರಗಳು ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಪ್ರತಿಯೊಂದು ಮಕ್ಕಳಿಗೆ ಅರ್ಥ ಆಗಬೇಕಂತಂದು ಹೇಳ್ಬಿಟ್ಟು ಸಾಕು ಪ್ರಾಣಿಗಳು,